ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಶ್ರೀಗಂಧದ ಗುಡಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಮುತ್ತು ಕೊಬ್ಬರಿ ಮಿಠಾಯಿ ತಗೊಂಡು ಸೈಕಲಲ್ಲಿ ಬರ್ತಾ ಇರ್ತಾನೆ. ಆವಾಗ ಭಾರತಿ ಅಮ್ಮ ಅಡ್ಡ ಬರ್ತಾ ಇರ್ತಾರೆ. ಅಮ್ಮ ಮುತ್ತು ಮಾವ ಹೋಗ್ತಿದ್ದಾನೆ ಅಂತಾಳೆ. ಆಗ ಅವರಮ್ಮ ಹೋದ್ರೆ ಹೋಗ್ತಾನೆ, ಬಾರೆ ಅವನು ಕಟ್ಕೊಂಡು ಇನ್ನೇನು ಮಾಡ್ತೀಯ, ಬಾರೆ ಸುಮ್ಮನೆ ಅಂತ ಹೇಳ್ತಾಳೆ. ಸುಮ್ಮನಿರಮ್ಮ, ಮುತ್ತುಮಮ್ಮನ ಮಾತಾಡ್ಸೋಕ್ಕೆ ಏನಾಗುತ್ತಮ್ಮ, ಮಾತಾಡ್ಸಿರೆ ಸುಮ್ಮನಿರಮ್ಮ ನೀನು ಮುತ್ತುಮಮ್ಮ ಅಂತಾಳೆ. ಅವನು ಆ ಕಡೆ ತಿರುಗಿ ನೋಡಿ ವಾಪಸ್ಸು ಸೈಕಲ್ ತಿರುಗಿಸ್ಕೊಂಡು ಬಂದು, ಇದೇನು ಮಮ್ಮ ಈ ಕಡೆ ಹೋಗ್ತಿದ್ದೀಯಾ ಮುತ್ತುಮಮ್ಮ ಅಂತಾಳೆ. ಅದಕ್ಕೆ ಅವನು ಹೇಳ್ತಾನೆ, ಹೀಗೆ ಕೆಲಸಕ್ಕೆ ಹೋಗಿದ್ದೆ, ಅಲ್ಲಿ ಹುಡುಗಿ ಜೊತೆ ಹೋಗ್ತಿದ್ದಲ್ಲ ಮಾವ, ಚೆನ್ನಾಗಿದೆ ಮುತ್ತುಮಮ್ಮ ಹುಡುಗಿ ಅಂತ ಹೇಳ್ತಾನೆ. ಓ ಅವರು ಮಹಿಮಾ ಅಂತೇಳಿ ನನ್ನ ಜೊತೆ ಕೆಲಸ ಮಾಡ್ತಾರಲ್ಲ ಅವ್ರ ತಂಗಿ, ಅವರು ಕೊಬ್ಬರಿ ಮಿಠಾಯಿ ಮಾಡಿಕೊಟ್ರು, ಅದನ್ನು ಕೊಡೋಕ್ಕೆ ಅಂತ ಕರ್ಕೊಂಡೋಗಿದ್ರು ಅಂತ ಹೇಳ್ತಾನೆ. ಹೌದಾ ಅಂತ ತಾಳು ತರ್ತೀನಿ ಅಂತ ಹೋಗಿ ತೊಗೊಂಡು ಬಂದು ಸೈಕಲಲ್ಲಿ ಇರುತ್ತಲ್ಲ ತೊಗೊಂಡು ಬಂದು ಕೊಡ್ತಾನೆ. ಅವಳು ಒಂದು ಪೀಸ್ ತಗೊಂಡು ತಿಂತಾಳೆ. ತುಂಬ ಚೆನ್ನಾಗಿ ಮಾಡವ್ರೆ ಅಂತಾಳೆ. ಅವ್ರ ಅಮ್ಮಂಗೆ ತಗೊಳತ್ತೆ ನೀನೊಂದು ಪೀಸು ಅಂತಾನೆ. ನನಗೆ ಬೇಡ ಕಣಪ್ಪ, ಅದೆಲ್ಲ ಅವಳಿಗೆ ಸರಿ, ಅವಳಿಗೆ ಕೊಡು ಅಂತಾಳೆ. ಆಮೇಲೆ ಅವ್ರ ಮಗಳ ಹೇಳ್ತಾಳೆ, ಭಾರತಿ ತಗೊಳ ಅಮ್ಮ ಒಂದು ಪೀಸು ಅಂತ. ಬೇಡಪ್ಪ ನನಗೆ ಅಂತಾಳೆ. ಆಗ ಸರಿ ಅಂತ ಹೇಳ್ಬಿಟ್ಟು ಅವನೇನು ಬಲವಂತ ಮಾಡೋಕ್ಕೆ ಹೋಗಲ್ಲ. ಸರಿ ಮುತ್ತು ಮಾವ, ಎಷ್ಟು ದಿನ ಆಯಿತು ನಿಮ್ಮ ಹತ್ರ ಮಾತಾಡಿ, ನೀನು ಸಿಕ್ಕೇ ಇಲ್ವಲ್ಲ ಮಾವ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಅವನ ಹತ್ರ ಏನೇ ಮಾತು ನಿನಗೆ, ಆಯ್ತಲ್ಲ ಬಾ ಇನ್ನೇನು, ಏನಕ್ಕೆ ಮಾತಾಡಬೇಕು ಅಂತ ಹೇಳಿ ಅವಳಿಗೆ ಜೋರು ಮಾಡೋದು ನೋಡಿಬಿಟ್ಟು ಇವನು ಮುತ್ತು ಜಾಗ ಖಾಲಿ ಮಾಡ್ತಾನೆ ಅತ್ಲಾಗೆ. ನಾ ಬರ್ತೀನಿ ಅತ್ತೆ, ಬರ್ತೀನಿ ಭಾರತಿ ಅಂತ ಹೇಳಿಬಿಟ್ಟು ಹೊರಡ್ತಾನೆ. ಆಮೇಲೆ ಸರಿ ಹೋಗು ಅಂತ ಹೇಳ್ತಾಳೆ. ಹೋಗ್ತಾನೆ. ಈ ಕಡೆ ಮನೆಗೆ ಬಂದು ಏನೋ ಗಂಡನ ಹತ್ರನೋ ಯಾರ ಹತ್ರನೋ ಮಾತಾಡ್ತಾ ಇರ್ತಾಳೆ ಫೋನಲ್ಲಿ. ನಾನು ಹೇಳಿದ್ದೆ ಅಲ್ಲ, ಹೇಳಿದ್ದು ಒಂದೇ ಮಾತು, ನನಗೂ ಸ್ವಲ್ಪ ದಿನ ಟೈಮ್ ಬೇಕು, ಅಷ್ಟು ಕೇಳಿ ನನಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನನಗೆಲ್ಲ ಆಗಲ್ಲ ಅಂತ ಹೇಳ್ತಾ ಇರ್ತಾಳೆ. ಅದನ್ನು ಇವಳು ಕೇಳಿಸ್ಕೊಂಡು, ಅಣ್ಣ ಬಾರಣ್ಣ ಇಲ್ಲಿ, ಅಯ್ಯೋ ಭಾರತಿ ಗಂಡ ಹೆಂಡ್ತಿ ಬೇರೆ ಬೇರೆ ಆಗಿಬಿಟ್ಟಿದ್ದಾರೆ, ಅವ್ರದ್ದೇನು ಕಥೆನೋ, ಏನು ಮಾಡೋದಣ್ಣ ಹಿಂಗೆ ಮಾಡಿಬಿಟ್ರೆ ಅಂತ ಅಲ್ಲಿ ಹೇಳ್ತಾಳೆ. ಆಮೇಲೆ ಅವನು ತಿಳುವಳಿಕೆ ಹೇಳ್ಬಿಟ್ಟು, ನೀನು ಫೋನಲ್ಲಿ ಮಾತಾಡೋವನ್ನೆಲ್ಲ ಕೇಳಿಸ್ಕೊಂಡು ಹಿಂಗೆ ಆಡ್ತೀಯಲ್ಲ, ಸುಮ್ಮನೆ ಇರು ಅಂತೇಳಿ ಫೋನಲ್ಲಿ ಕೇಳಿಸ್ಕೊಂಡು ಅವೆಲ್ಲಕ್ಕೆ ಅಲ್ಲೇ ಇದು ಮಾಡಬೇಡ ಅಂತ ಹೇಳ್ಬಿಟ್ಟು ಅವನು ಹೊರಟೋಯ್ತಾನೆ ಆಚೆಗೆ. ಆಗ ಇವಳು ಮಗಳನ್ನ ನೋಡಿಕೊಂಡು ಏನು ಮಾಡೋದು, ಇವಳು ಗಂಡ ಯಾಕೆ ಬರಲಿಲ್ಲ, ಎಲ್ಲಿ ಅಳಿಯಂದಿರೋ ಅಂದರೂ ಮಾತು ಆಡಲ್ಲ, ಬರಲಿಲ್ಲ ಅಂತಾಳೆ ಅಷ್ಟೇ ಅಂತ. ಈ ಕಡೆ ಹರಿ ಸಪ್ಪ ಕೂತಿರ್ತಾನೆ ಒಬ್ಬನೇ. ಅವರಿಬ್ಬರು ಮಾತಾಡ್ತಾ ಕೂತಿರ್ತಾರೆ. ಇವನ ಪಡೆಗೆ ಇವನು ಒಬ್ಬನೇ ಕೂತಿರ್ತಾನೆ. ಅಲ್ಲಿ ಚಂದನ ಬಂದುಬಿಟ್ಟು, ಮಾಯಿ ಮುಖ ಯಾಕೋ ಸಪ್ಪಗಾಗಿದೆಯಲ್ಲೋ ಅಂತ ಕೇಳ್ತಾಳೆ. ಅದಕ್ಕೆ ನಂದ ಅಂತಾರೆ. ನಿಂದಲ್ಲ, ಓ ಗೊತ್ತಾಯ್ತು ಬಿಡಿ ಅದಕ್ಕೆ ಅಂತ ಹೇಳ್ತಾನೆ. ಆಮೇಲೆ ಕಂಟಿನ್ಯೂ ಅವನು ನಗಾಡ್ತಾರೆ. ಇವನು ಹರಿ ಸಪ್ಪಗೆ ಮುಖ ಮಾಡ್ಕೊಂಡು ಕೂತಿರ್ತಾನೆ. ಮಾಡೋದೆಲ್ಲ ಮಾಡಿಬಿಟ್ಟು ಈಗ ಸಪ್ಪಗೆ ಮುಖ ಹಾಕೋ ಕೂತ್ರೆ ಏನು ಪ್ರಯೋಜನ ಅಂತ ಹೇಳಿ ಬೈತಾಳೆ. ಆಮೇಲೆ ಸರಿ ಅಂತೇಳ್ಬಿಟ್ಟು ಅವನಿಗೇನು ಕೇಳಿಸ್ತಾನೆ ಇರಲ್ಲ, ಅವ್ನು ಸುಮ್ಮನೆ ಕೂತಿರ್ತಾನೆ ಏನೋ ಯೋಚನೆ ಮಾಡ್ತಾ. ಆಮೇಲೆ ಹರಿಯಣ್ಣ ನಿನಗೆ ಹೇಳ್ತಾ ಇರೋದು ಅದಕ್ಕೆ ಅಂತ ಹೇಳ್ತಾನೆ. ಏನಿಲ್ಲ ಕಣ, ಸುಮ್ಮನೆ ಕೂತಿದ್ದೀನಿ ಅಂತ ಹೇಳ್ತಾನೆ. ಆಮೇಲೆ ಕೂತ್ಕೊಂಡು ಹಾಗೇನೆ ಯೋಚನೆ ಮಾಡ್ತಾ ಕೂತಿರ್ತಾನೆ ಅವನ ಪಾಡಿಗೆ ಅವನು. ಇವಳು ಅವ್ರ ಮಾವಂಗೆ ಇದು ಜ್ವರ ಟೆಸ್ಟ್ ಮಾಡೋದು, ಮತ್ತು ಮಾತ್ರೆ ಕೊಡೋದು, ಗಂಜಿ ಕೊಡೋದು ಎಲ್ಲ ಮಾಡ್ತಾಯಿದ್ದಾಳೆ. ಅದನ್ನು ಅವನು ನೋಡ್ಬಿಟ್ಟು ಅವ್ರ ಮಾವ ತುಂಬಾ ಕಣ್ಣೀರು ಬರ್ತವೆ. ಯಾವ ಜನ್ಮದಲ್ಲಿ ನನ್ನ ತಾಯಿ ಆಗಿದೆಯಾ ತಾಯಿ ನೀನು, ಈ ನಾನು ಹೆಂಗೆ ನಿನ್ನ ಋಣ ತೀರಿಸೋದು, ಇಷ್ಟು ಚೆನ್ನಾಗಿ ನೀನು ನೋಡ್ಕೋತೀಯಲ್ಲ ನನ್ನ ಅಂತೇಳಿ. ಆಮೇಲೆ ಹಂಗೇನಿಲ್ಲ ಅಂಕಲ್, ಸುಮ್ಮನೆ ಇರಿ, ನೀವೇನೇನೋ ಮಾತಾಡಬೇಡಿ, ಹುಷಾರಾಗಿ ಫಸ್ಟು ಅಂತಾಳೆ. ಇಲ್ಲ ತಾಯಿ, ನನಗೆ ನಿಜವಾಗ್ಲೂ ಎಲ್ಲೋ ಕತ್ಲಲ್ಲಿ ಬಿದ್ದಿದ್ದೆ ನಾನು, ನನ್ನನ್ನು ಕ್ಯಾರೆ ಅನ್ನೋರೇ ಇರಲಿಲ್ಲ, ನನ್ನ ಹೆತ್ತ ಮಕ್ಕಳು ಕೂಡ ನನ್ನನ್ನು ನೋಡ್ತಾ ಇರಲಿಲ್ಲ. ಅದರಲ್ಲಿ ಪಾಪ ನೀನು ಎಷ್ಟೊಂದು ನನ್ನ ಮುತುವರ್ಜಿ ವಹಿಸ್ಕೊಂಡು ನೋಡ್ತಾ ಇದೀಯಾ ಅಂತ ಹೇಳ್ಬಿಟ್ಟು ಜ್ವರ ಎಲ್ಲ ಚೆಕ್ ಮಾಡ್ತಾಳೆ. ಚೆಕ್ ಮಾಡಿದಾಗ ಟೆಂಪ್ರೇಚರ್ ಕರೆಕ್ಟಾಗಿದೆ ಅಂತ ಆಗಿತ್ತು.
ಆಮೇಲೆ ಸರಿ ಅಂತೇಳ್ಬಿಟ್ಟು ಟೆಂಪ್ರೇಚರ್ ಕರೆಕ್ಟಾಗಿದೆ ಅಂತ ಹೇಳಿದ ಮೇಲೆ ಅಯ್ಯೋ ಬಿಡಮ್ಮ, ಟೆಂಪ್ರೇಚರ್ ಏನು, ಜ್ವರ ಬರ್ತವೆ ಹೋಗ್ತವೆ, ಅವೆಲ್ಲ ಲೆಕ್ಕಕ್ಕೆ ಹಾಕೊಂಡು ಕೂತ್ರೆ ಆಗಲ್ಲ ಅಂತ ಹೇಳ್ತಾನೆ. ಇವು ಮಗ್ದಿರು ನೋಡ್ತಾ ನೋಡು, ನನ್ನ ಎತ್ತ ಮಕ್ಕಳೇ ನನ್ನನ್ನು ನೋಡ್ತಾ ಇಲ್ಲ, ಪಾಪ ನೀನು ನನ್ನ ಮಗಳಾಗಿ ನೋಡ್ತಾ ಇದೆಯಲ್ಲ, ಅದೇ ನನಗೆ ಯಾವ ಜನ್ಮದ ಪುಣ್ಯನೋ ಏನೋ, ಯಾವ ಜನ್ಮದಲ್ಲಿ ನಿನಗೆ ನಿನ್ನ ಋಣ ತೀರಿಸೋ ತಾಯಿ ನಾನು ಅಂತ ಹೇಳ್ತಾ ಇರ್ತಾನೆ. ಅವರು ಕತ್ತಾಡಾಡಿಸ್ತಾ ಇರ್ತಾರೆ ಮಗ್ದಿರು. ಆಮೇಲೆ ಅಂಕಲ್ ನೀವು ಕುಡಿಯೋದು ಬಿಡಿ ಅಂಕಲ್, ಕುಡಿಯೋದು ಬಿಟ್ಟರೆ ಕರೆಕ್ಟಾಗುತ್ತೆ, ಇಲ್ಲ ಅಂದರೆ ಹೀಗೇನೆ ಯಾವಾಗ್ಲೂ ಅಂತ. ಅಯ್ಯೋ ಇಲ್ಲ ಬಿಡಮ್ಮ, ನೀನೇನು ಬೇಜಾರು ಮಾಡ್ಕೋಬೇಡ ಅಂಥೇಳಿ ಸಮಾಧಾನ ಮಾಡಿ ಅವ್ನು ಹೇಳ್ತಿರೋದಕ್ಕೆ ಅವಳಿಗೆ ಅಳು ಬಂದ್ಬಿಡುತ್ತೆ. ಆಮೇಲೆ ಸರಿ ಬೇಜಾರು ಮಾಡ್ಕೋಬೇಡಿ ಸುಮ್ಮನಿರಿ ಅಂಕಲ್ ಅಂತೇಳಿ ಅವಳು ಸಮಾಧಾನ ಮಾಡಿ ಅಲ್ಲಿಂದ ಎದ್ದೇಳ್ತಾಳೆ. ಅಷ್ಟೊತ್ತಿಗೆ ಮುತ್ತು ಬರ್ತಾನೆ ಅಲ್ಲಿಗೆ. ಮುತ್ತು ಬಂದು, ಅಪ್ಪ ಹೇಗಿದ್ದೀರಪ್ಪ, ಈಗ ಆರಾಮ, ಊಟ ಮಾಡಿದ್ರಾ, ಜ್ವರ ಬಿಡ್ತಾ ಅಂತ ಕೇಳ್ತಾನೆ. ಆವಾಗ ಹ್ಞೂ ಕಣೋ ಪರವಾಗಿಲ್ಲ ಇವಾಗ ಸ್ವಲ್ಪ ಅಂತ ಹೇಳ್ತಾನೆ. ಇವ್ರು 3 ಜನ ನೋಡ್ತಾ ಕೂತಿರ್ತಾರೆ ಈ ಕಡೆ. ಅವರಿಗೆ ಇದು ಗಂಜಿ ಮಾಡಿಕೊಡೋದು, ಮತ್ತು ಹಣ್ಣು ಕೊಯ್ದು ಕೊಡೋದು, ಮತ್ತು ಮಾತ್ರೆ ಕೊಡೋದು, ಜ್ವರ ಚೆಕ್ ಮಾಡೋದು ಎಲ್ಲ ನೋಡ್ತಾ ಇರ್ತಾರೆ. ಸದ್ಯ ಅತ್ತಿಗೆ ಇವೆಲ್ಲ ಆಗ್ತಾಯಿದೆ, ಇಲ್ಲ ಅಂದಿದ್ದು ತುಂಬ ಕಷ್ಟ ಆಗೋದು ಅಂತ ಅವರವರೇ ಮಾತಾಡ್ಕೊತಾರೆ ಕಂಟಿನ್ಯೂ. ಮಾಯಿನು ಏನು ಮಾತಾಡ್ತಿದ್ದಾರೆ ಅಂತಲೇ ಗೊತ್ತಾಗಲ್ಲ ಅವನಿಗೆ, ಸುಮ್ಮನೆ ಕೂತಿರ್ತಾನೆ. ಅವನ ಮೈಂಡ್ ಎಲ್ಲೋ ಇರುತ್ತೆ. ಆ ಹುಡುಗಿ ಹೇಳಿರ್ತಾಳಲ್ವ, ನಿನ್ನನ್ನೇ ನಾನು ಲವ್ ಮಾಡ್ತಾಯಿದ್ದೀನಿ, ನೀನೇ ನನಗೆ ಲವ್ವರು, ನಿನ್ನೇ ನನ್ನ ಲೈಫ್ ಲಾಂಗ್ ಅಂತೇಳ್ಬಿಟ್ಟು ಅನಿತಾ ಹುಡುಗಿ ಹೇಳ್ಕೊಂಡಿರ್ತಾಳಲ್ವ, ಅದಕ್ಕೆ ಅದನ್ನೇ ಯೋಚನೆ ಮಾಡ್ತಾ ಅವನು ಕೂತಿರ್ತಾನೆ. ಆದರೆ ಇಲ್ಲಿ ಚಂದನ ಉರ್ಕೋತಾ ಇರ್ತಾಳೆ. ಮಾಡಿದ್ದುಣ್ಣು ಮಾರಾಯ ಅಂತೇಳಿ, ಮಾಡಬಾರ್ದು ಮಾಡಿದರೆ ಆಗಬಾರ್ದೇ ಆಗೋದು ಅಂತೇಳ್ಬಿಟ್ಟು ಅವಳು ಆಗಾಗ ವ್ಯಂಗ್ಯವಾಗಿ ಮಾತಾಡ್ತಾನೆ ಇರ್ತಾಳೆ. ಆಮೇಲೆ ಇವಳಿಗೆ ಈ ಭಾರತಿ ಅಮ್ಮಂಗೆ ರಾತ್ರಿ ಕನಸು ಬಿದ್ದುಬಿಡುತ್ತೆ. ಮಗಳು ಮುತ್ತು ಫೋಟೋ ನೋಡ್ತಿದ್ದಾಳೆ ಮೊಬೈಲಲ್ಲಿ, ಮತ್ತು ಅವಳು ಹೀಗೆ ಅವನನ್ನೇ ಯೋಚನೆ ಮಾಡಿಕೊಂಡು ನಾನು ಬದುಕಿರಬಾರ್ದು, ಸತ್ತೋಗ್ಬೇಕು ಅಂತೇಳ್ಬಿಟ್ಟು ಹೋಗಿ ಫ್ಯಾನಿನ ನೇಣಾಕತ್ತಾಳೆ ಅಂತ ಈ ಥರ ಎಲ್ಲ ಕನಸು ಕಂಡುಬಿಡ್ತಾಳೆ. ಕನಸು ಕಂಡ ತಕ್ಷಣವೇ ಅವಳಿಗೆ ಮಿಡಿಗೆ ಬಿದ್ದಂಗೆ ಎಚ್ಚರ ಆಗ್ಬಿಡುತ್ತೆ. ಎಚ್ಚರ ಆದಾಗ ಏನು ಮಗಳು ಓಡಿ ಬರ್ತಾಳೆ, ಭಾರತಿ ಬಾಗಿಲು ತೆಗಿ ಅಂತ. ಅಮ್ಮ ಯಾಕೆ ಇಷ್ಟೊತ್ತಲ್ಲಿ ಬಾಗಿಲು ತೆಗಿ ಅಂತವಳೆ ಅಂತೇಳಿ ಓಡಿ ಬಂದು ಬಾಗಿಲು ತೆಗಿತಾಳೆ. ತಪ್ಕೊಂಡು ಅಳ್ತಾಳೆ. ಅಳ್ತಾಗ ಯಾಕಮ್ಮ ಅಳ್ತಾಯಿದ್ದಿ, ಏನಾಯಿತು ಹೇಳಮ್ಮ, ಏನಾಯಿತು ಹೇಳಮ್ಮ. ಏನಿಲ್ಲ ಮಗಳೇ ಅಂತೇಳ್ಬಿಟ್ಟು ಅಳ್ತಾಳೆ. ಆಮೇಲೆ ನಾನು ಇಲ್ಲೇ ಮಲ್ಕೋತೀನಿ ಅಂತಲೂ ಹೇಳ್ತಾಳೆ. ಏನಮ್ಮ ಕೆಟ್ಟ ಕನಸು ಏನಾರ ಬಿತ್ತ ಅಂತ. ಇಲ್ಲಮ್ಮ ಹಂಗೇನಿಲ್ಲ, ಇಲ್ಲೇ ಮಲಗಲ ನಾನು ಅಂತ ಕೇಳ್ತಾಳೆ. ಹ್ಞೂ ಮಲ್ಕಮ್ಮ ಅಂತ. ಅಮ್ಮ ಮಗಳು ಒಂದೇ ಮಂಚದ ಮೇಲೆ ಮಲ್ಕೋತಾರೆ. ಆಗ ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.